ಸಿದ್ದರಾಮಯ್ಯನ ಮಗ ಅವನಲ್ಲ ಇಲ್ಲಿ ಮಹಾರಾಜ. ಅವರು ಹೇಳಿದ್ರು ಒಂದು ಸತಿ, ಪಾಪ ಯಾರು ಎತ್ತಿದ್ರ, ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚಿಗೆ ಕೆಲಸ ಮಾಡೋನೆ ಅಂತ. ಇಂಥ ಮಂಗ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿ, ಇಂಥ ಮಂಗ. ನಮ್ಮಪ್ಪನಷ್ಟು ಕೆಲಸ ಮಹಾರಾಜನೂ ಮಾಡಿಲ್ಲ ಅಂದಿದ್ದ. ನಾನು ರಿಯಾಕ್ಟ್ ಮಾಡಿದ್ದೆ ಪತ್ರಿಕೆಯವ್ರಿಗೆ, ಏನು ಸರ್ ಹಿಂಗೆ ಹೇಳಿದ್ರು. ಹೌದಪ್ಪ, ರಾಜಕಾರಣದಲ್ಲಿ 2 ಥರ ಇದ್ದಾರೆ, PM ಗಳು, HMಗಳು ಇದ್ದಾರೆ. ಏನು ಸರ್ ಹಂಗೆ? HM ಅಂದರೆ ಹುಚ್ಚು ಮುಂಡೆದು ಅಂತ, PM ಅಂದರೆ ಪೆದ್ ಮುಂಡೆದು ಅಂತ. ಅವನು ಇವತ್ತು ನಮ್ಮ ಮೈಸೂರಿಗೆ ಜಿಲ್ಲಾ ಮಂತ್ರಿ. ಅವ್ರ ಮಗ ಕುಮಾರ. ಮಾಡಲಿ, ಎಕ್ಸ್ಪೀರಿಯನ್ಸ್ ಬೇಕು ರೀ, ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ. ದೊಡ್ಡ ಜಿಲ್ಲೆ ರೀ ಇದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣದಲ್ಲಿ ಭಾಳ ಪ್ರಮುಖವಾದಂಥ ಜಿಲ್ಲೆ, ವರ್ಲ್ಡ್ ಫೇಮಸ್ ಮೈಸೂರು. ಈಗ ಯಾರು ನೀವು ಮಂತ್ರಿ ಮಾಡ್ತೀರ? ನೋ ನೋ. ಸಿದ್ದರಾಮಯ್ಯನವರೇ, ನಿಮ್ಮ ಪುತ್ರ ಪ್ರೇಮ ಬಿಡಿ, ಅದನ್ನು ಪುತ್ರ ಪ್ರೇಮ ಬಿಡಿ, ಇರಲಿ, ಅವರು ಇರಲಿ. ಬಟ್ ಒಬ್ಬ ಸೀನಿಯರ್ ತನ್ವೀರ್ ಸೇಠ್ನ ಮಂತ್ರಿ ಮಾಡಿ ಈ ನಮ್ಮ ಜವಾಬ್ದಾರಿ ಕೊಡಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಹಿಂದೇನೋ ಅವ್ರು ಮಂತ್ರಿ ಆಗಿದ್ದರು ಪಾಪ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು ಅವ್ರಿಗೆ. ಸೊ ಹಾಗಾಗಿ ದಯಮಾಡಿ ಸಿದ್ದರಾಮಯ್ಯ ತನ್ನ ಇದನ್ನು ಬಿಡಬೇಕು. ಇವತ್ತು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ರಮೇಶ್ ಕುಮಾರ್, ನೀವೇ ಬರೆದಿದ್ದೀರಾ ಏನಪ್ಪ, ಸಿದ್ದರಾಮಯ್ಯ ರೆಡಿಯಾಗಿದ್ದ ಮನೆಗೆ ಎಂಟ್ರಿ ಕೊಟ್ಟವ್ರು. ಇವ್ರದ್ದೇನಿಲ್ಲ, ಯಾವ ಹೋರಾಟ ಇಲ್ಲ ರೀ. ಏನೋ ದೊಡ್ಡ ಹೋರಾಟಗಾರ ಥರ ಬಿಂಬಿಸ್ತಾರೆ. ಯಾರು ಹೇಳಿ, ನಮ್ಮ ಮೀಡಿಯಾದವರು ಸ್ವಲ್ಪ ಸೀನಿಯರ್ಸ್ ಇದ್ದವರು, ಏನು ಸಮಯ ಅವಾಗ ಯಾಕೆ ನಾನು ಕನ್ನಡ ಚಳುವಳಿದ್ದವನು ವಾಟಾಳ್ ನಾಗರ ಜೊತೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹೇಳಿದವ್ ನಾನು ಚಳುವಳಿಯಿಂದ ಬಂದಿದ್ದೀನಿ ಅಂತ. ಕನ್ನಡ ಮಂತ್ರಿ ಇದ್ದಾಗ ನಾನು ಚಳುವಳಿಯಿಂದ ಬಂದಿದ್ದೀನಿ, ಅಭಿಮಾನದಿಂದ ಹೇಳಿದೆ ನಾನು. ಯಾಕೆಂದರೆ ಅದನ್ನು ಕೋಟ್ ಮಾಡಿದೆ ನಾನು, ಪಂಪ ಮಹಾಕವಿದು. ಆರಂಕುಶಮಿಟ್ಟೊಡೆ ನೆನೆಯದೆ ಬಿಡದೆನ್ನಮನ ಬನವಾಸಿ ನಗರವು ಅಂತೇಳಿ ನನಗೆ ಅಭಿಮಾನ ಇದೆ ರೀ. ನಾನು ಕನ್ನಡ ಮಂತ್ರಿಯಾಗಿ ಕನ್ನಡ ಚಳುವಳಿಯಿಂದ ಬಂದಂಥವ್ನು ಹೇಳ್ಕೊಳ್ಳೋಕೆ ಇವನ್ನೆಲ್ಲೂ ಕಾಣಲಿಲ್ಲಪ್ಪ ನಮ್ಗೆ. ಅವಾಗ ಕನ್ನಡ ಚಳುವಳಿ ಇದ್ದವರಲ್ಲ, ರೈತ ಚಳುವಳಿಲೂ ಇದ್ದವನಲ್ಲ. ಸುಮ್ಮನೆ ನಂಜುಂಡಸ್ವಾಮಿಯವ್ರ ಜೊತೆ ಮಾತಾಡೋದು ಕೂತ್ಕೊಂಡು ಹಾಕ್ಬಿಟ್ರೆ. ನಾವೆಲ್ಲ ವಿದ್ಯಾರ್ಥಿ ಚಳುವಳಿಯಿಂದ ಬಂದಂಥವ್ರು. ನಾನು ಐ ವಾಸ್ ಆ್ಯಕ್ಷನ್ ಕಮಿಟಿ ಜನರಲ್ ಸೆಕ್ರೆಟರಿ ಯೂನಿವರ್ಸಿಟೀಸ್ಗಳು. ಯಾವ ಹೋರಾಟದಲ್ಲೂ ಇಲ್ಲ, ಸುಮ್ಮನೆ ಅದು. ಇವತ್ತು ನೋಡಿದೆ, ಬಾ ಇವು ಬರೆದವರೇ ಏನೆಲ್ಲ ಬರ್ಕೊಂಡು ಹೋಗಿದ್ದಾರೆ ಅಂತ. ಅದೆಲ್ಲ ಅದು. ಯಾಕಂದರೆ ಜನ ಎಲ್ಲ ನೋಡ್ತಾರೆ ಯಾವ ಸತ್ಯ ಯಾವ ಸುಳ್ಳು ಏನು ಅಂತಕ್ಕಂಥದ್ದು. ಹಾಗಾಗಿ ಆಯಿತಾ, ಭಾಳ ಇಂಟರ್ವೆನ್ಷನ್ ಜಾಸ್ತಿ ಆಯಿತು. ಮತ್ತು ಬ್ಲ್ಯಾಕ್ ಮೇಲಿಂಗ್ ಜಾಸ್ತಿ ಆಗ್ತಾಯಿತ್ತು. ನೋ, ಯು ಮಸ್ಟ್ ಅಲೋ ದ ಚೀಫ್ ಮಿನಿಸ್ಟರ್ ವರ್ಕ್ ಫ್ರೀಲಿ. ನೀವು ಹೋಗಿ ಅಲ್ಲಿ ಯಾರ್ಯಾರಿಗೋ ಡೆಲ್ಲಿಲಿ ಫೋನ್ ಮಾಡಿ ಹೇಳ್ತೀರ, ಅದು ಮಾಡಬೇಡ್ರಿ, ಇದು ಮಾಡಬೇಡ್ರಿ ಅಂತ. ಐ ಕಂಡೆಮ್ ದಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ, ಏನ್ರಿ ನೀವು 2.5 ತಿಂಗಳಾಗಿದೆ ಮಂತ್ರಿಗಳು ಇನ್ನೂ ಅವ್ರಿಗೆ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ. ಏನು ಅಂತ ಮಾಡ್ತೀರ ನೀವು? ಅವಮಾನ ಇದೆಯಲ್ಲ. ನಾವು ಕರ್ನಾಟಕ ರಾಜ್ಯಕ್ಕೆ ಹೈಕಮಾಂಡ್ ಮಾಡ್ತಾ ಇರ್ತಕ್ಕಂಥ ಅವಮಾನ ಆಯಿತು. ಅದನ್ನು ಇದು ದಯಮಾಡಿ ನಾನು ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾನು ಕಾಂಗ್ರೆಸ್ಸಲ್ಲಿ ಭಾಳ ವರ್ಷ ಇದ್ದವನು. ಕಾಂಗ್ರೆಸ್ ಹೈಕಮಾಂಡ್ನ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಇಂಟರ್ವೆನ್ಷನ್ಗಳು ಬೇಡ. ಅದೇನಾದ್ರು ಇದ್ದರೆ ಬೇಗ ಹೇಳಿ, ಯಾರಿಗೇನು ಅಂತ ಕೊಡ್ತಾರೆ. ಯಾವ ಕರೆ ರೀ? ವಾಟಾಳ್ ನಾಗರಾಜ್ 50 ವರ್ಷದಿಂದ ಈಗ ಬಂದು ಮಾಡ್ತೀವಿ. ಏನಾಯಿತು ಬಂದಿಂದ? ನಾನು ಕನ್ನಡ ಚಳುವಳಿ ಇದ್ದವನೇ. ವಾಟಾಳ್ ನಾಗರಾಜ್, ಸಂಪಂಗಿ, ನಾರಾಯಣ್ ಕುಮಾರ್, ಎಷ್ಟು ಜನ ರೀ ಬಂದಿದ್ದೀವೆಲ್ಲ. ಏನು ಆಗಲಿ ಬೇಕಿತ್ತು. ಒಂದು ಕಾಲದಲ್ಲಿ ಕನ್ನಡ ಚಳುವಳಿ ಅಂದರೆ ಜನ ಬೆಚ್ಚೋಗೋರು. ರೈತ ಚಳುವಳಿ ಅಂದರೆ ಜನ ಬೆಚ್ತಾಯಿದ್ರು. ರೈತ ಚಳುವಳಿ ನಂಜುಂಡಸ್ವಾಮಿಯವರು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರು, ದಬಾರದು ಮುರಿದೋಯ್ತತ್ತೆ ಕಡೆ. ವಾಟಾಳ್ ನಾಗರಾಜ್ ಎಲೆಕ್ಷನ್ ನಿಂತ್ಕೊಂಡ್ರು, ಆಯಿತು ಕತ್ತೀರಿ.
ಸೊ ಇವರು ಅಧಿಕಾರದ ಆಸೆಗೆ ಈ ಸಂಘಟನೆಗಳು ಇದಾವೆ ಹೊರತು ಜನರ ಆಶಯಗಳಿಗೆಲ್ಲ ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡಿಕೊಂಡ್ರು. ಆದ್ದರಿಂದ ಯಾರೂ ಕೂಡ ಅದಕ್ಕೆ ಬಾಗಿಲು ಹಾಕೋದು ಒತ್ತಾಯ ಮಾಡೋದು ಮಾಡக்கூಡದು. ನಾಳೆ ನಡೆಯತಕ್ಕಂಥ ಕರ್ನಾಟಕ ಬಂದ್ ಜನವಿರೋಧಿ, ಅದು ಜನವಿರೋಧಿ. ಯಾರು ದಯಮಾಡಿ ಸಾಕು, ವಾಟಾಳ್ ನಾಗರಾಜ್ರೆ ನೀವು ದೊಡ್ಡ ತೋಟ ಮಾಡಿದಿರಿ ಇಲ್ಲಿ ನಂಜನಗೂಡ್ತವು, ಅದು ನೋಡೋಕ್ಕೆ ಬಂದಾಗೆಲ್ಲ ಚಳುವಳಿ ಒಂದೊಂದು ಚೇಚೆ. ಹಾಂ ಥ್ಯಾಂಕ್ ಯು ಸರ್. ಹಾಂ ಹೌದು ರೀ, ಪಾಪ ನೋಡಿದೆ, ಪಾಪ ಭಾಳ ಜನ ಸೆಟೆದು ನಿಂತಿದ್ದಾರೆ. ಹೌದು, ನಾನು ಇಷ್ಟೊತ್ತು ಅದೇ ಹೇಳಿದ್ದು. ಮೈಸೂರು ಜಿಲ್ಲೆಗೆ ಒಬ್ಬ ಅನುಭಾವಿಕ ಮಂತ್ರಿ ಜಿಲ್ಲಾ ಮಂತ್ರಿ ಆಗಬೇಕು, ನಾಟ್ ದಿಸ್ ಸಿದ್ದರಾಮಯ್ಯನ ಮಗ. ಏನು ಅನುಭವ ಇದೆ ರೀ ಅವನಿಗೆ? ಏನು ಅನುಭವ ಇದೆ ಅವ್ರಿಗೆ? ನೋಡಿ, ಸಿದ್ದರಾಮಯ್ಯನಿಗೆ ಸೆಟೆದು ನಿಲ್ತಾವ್ರೆ. ಈಗಾಗಲೇ 3 ಜನ ಮಂತ್ರಿಗಳು ಒಟ್ಟಿಗೆ ಕೂತು ಮಾತಾಡಿದ್ರು. ಮಾದೇವಪ್ಪ, ತನ್ವೀರ್ ಸೇಠು, ಹಾಂ, ಆಮೇಲೆ ಇನ್ನೊಬ್ರು ಯಾರು, ವೆಂಕಟೇಶ್ ಭಾಳ ವರ್ಷ ನಮ್ಮ ಜೊತೆಲೆಲ್ಲ ಕೆಲಸ ಮಾಡಿರೋರು. ಅವರು ಭಾಳ ಸೀನಿಯರ್ ಇದ್ದಾರೆ ವೆಂಕಟೇಶು. ಮಾದೇವಪ್ಪನೂ ಅಷ್ಟೇ ನಮ್ಮ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡೋರು. ನೀವೆಲ್ಲ ಬಿಟ್ಬಿಟ್ಟು ನಿಮ್ಮ ಮಗನಿಗೋಸ್ಕರ ಎಲ್ಲನೂ ಸ್ಟಾಪ್ ಮಾಡಿಟ್ಟಿದೆಯಾ? ನಿಮ್ಮ ಮಗನಿಗೋಸ್ಕರ ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ಸಿಕ್ಕಿಸ್ತೀಯ? ಧಿಕ್ಕಾರ. ಸಿದ್ದರಾಮಯ್ಯ, ನಿನ್ನ ಮಗನಿಗೋಸ್ಕರ ಈ ಜಿಲ್ಲೆನ ಹಾಳು ಮಾಡ್ತಾ ಇದೆಯಾ? ಈ ಜಿಲ್ಲೆಯಿಂದಲೇ ನಿನಗೆ ಎಲ್ಲ ರೀತಿಯಲ್ಲಿ ಸಿಕ್ಕಿರುವಂಥದ್ದು. ಈ ಜಿಲ್ಲೆಯಿಂದನೇ ನೀನು ಶಾಸಕ, ಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಆಗಿರೋದು. ಬಟ್ ಈ ಜಿಲ್ಲೆನೇ ನೀನು ಕೊಲ್ತಾ ಇದೆಯಾ, ಹುಷಾರ್. ಬರೀರಿ ಸರ್ ಚೆನ್ನಾಗಿ.